ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೀಗೆ ನಿಮಗೋಸ್ಕರ ಒಂದು ಬೆಸ್ಟ್ ಜಾಬ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ನೀವು ಮಹಿಳೆಯರಾಗಿದ್ರೂ ಪರವಾಗಿಲ್ಲ, ಪುರುಷರಾಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗಿದೆ. ಟೋಟಲ್ ಆಗಿ ಇದರಲ್ಲಿ 1828 ಪೋಸ್ಟ್ಗಳಿಗೆ ಒಂದು ಕೆಲಸಗಳು ಖಾಲಿ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಅರ್ಜಿನ ಹಾಕ್ಬಿಟ್ಟು ನೀವು ಕೂಡ ಒಬ್ಬರು ಆಗಬಹುದಾಗಿದೆ. ಈ ಜಾಬ್ಗೆ ಯಾವುದೇ ರೀತಿ ಹಣವನ್ನು ಕಟ್ಟುವಂತಿಲ್ಲ, ಇದು ಸಂಪೂರ್ಣವಾಗಿ ಉಚಿತ. ಈ ಒಂದು ಜಾಬ್ ಮಾಡೋದಕ್ಕೆ ನಿಮ್ದು 18 ವರ್ಷದಿಂದ 35 ವರ್ಷದ ಒಳಗಿನವರಾಗಿರ್ಬೇಕು. ಸೊ ಅಂತವ್ರಿಗೆ ಈ ಜಾಬ್ ಅನ್ನ ಕೊಡ್ತಕ್ಕಂಥದ್ದಾಗಿದೆ. ಸ್ನೇಹಿತರೆ, ಈ ಜಾಬ್ 100% ಜೆನ್ಯೂನ್ ಜಾಬ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ನಡೆಯೋದಿಲ್ಲ. ಸ್ನೇಹಿತರೆ, ಈ ಜಾಬ್ ನಮ್ಗೆ ಯಾವ ಕಂಪನಿಯಿಂದ ಬಂದಿದೆ, ಯಾವ ಲೊಕೇಶನ್, ಹೇಗೆ ಈ ಒಂದು ಅರ್ಜಿನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸ್ನೇಹಿತರೆ, ಇದೊಂದು ಗೌರ್ಮೆಂಟ್ ಜಾಬ್ ಆಗಿದೆ. ಕರ್ನಾಟಕ ಸರ್ಕಾರದಿಂದ ಅಧಿಸೂಚನೆ ಆಗಿರ್ತಕ್ಕಂಥ ಒಂದು ಜಾಬ್ ಆಗಿದೆ. ಅಗ್ನಿಶಾಮಕ ಇಲಾಖೆಯಲ್ಲಿ ಈ ಒಂದು ಜಾಬ್ಗೆ ಹೈರಿಂಗ್ ಅನ್ನ ಮಾಡ್ಕೊಂತ ಇದ್ದಾರೆ. ಟೋಟಲ್ ಆಗಿ 1828 ಪೋಸ್ಟ್ಗೆ ಹೈರಿಂಗ್ ಅನ್ನ ಮಾಡ್ಕೊಂತವ್ರೆ. ನಿಮ್ದು SSLC ಆಗಿದ್ರೆ ಸಾಕು, ಈ ಕೆಲಸನ ಮಾಡಬಹುದು. ಮಹಿಳೆಯರು ಮತ್ತು ಪುರುಷರು ಇಬ್ರು ಕೂಡ ಈ ಜಾಬ್ಗೆ ಅಪ್ಲೈನ ಮಾಡ್ಕೊಳ್ಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನವಾಗಿ ಮಾಹಿತಿ ನೋಡೋದಾದ್ರೆ, ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಸೊ ಈ ಒಂದು ಈ ಸಂಸ್ಥೆಯಲ್ಲಿ ಹೈರಿಂಗ್ ಆಗ್ತಾ ಇದೆ. ಟೋಟಲ್ ಆಗಿ 1828 ಹುದ್ದೆಗಳಾಗಿರ್ತದೆ. ಉದ್ಯೋಗದ ಸ್ಥಳ ಕರ್ನಾಟಕದಲ್ಲಿ ನೀವು ಕೆಲಸ ಮಾಡುವಂತದ್ದಾಗಿದೆ. ಹುದ್ದೆ ಹೆಸರು ಅಗ್ನಿಶಾಮಕ ಸಿಬ್ಬಂದಿ, ಹಾಗೆ ಅಗ್ನಿಶಾಮಕದ ಇಂಜಿನ್ ಡ್ರೈವರ್ ಪೋಸ್ಟ್ಗೆ ಹೈರಿಂಗ್ ಅನ್ನ ಮಾಡ್ಕೊಂತವ್ರೆ. ಸಂಬಳ ನಿಮ್ಗೆ 37,500 ರೂಪಾಯಿಂದ 76,100 ರೂಪಾಯಿವರೆಗೂ ನಿಮ್ಗೆ ಸ್ಯಾಲರಿನ ಕೊಡ್ತಾರೆ ಇವರು. ಹಾಗೆ ಕರ್ನಾಟಕ ರಾಜ್ಯ ಈ ಹುದ್ದೆಗಳಲ್ಲಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಕಾಲ್ ಆಗಿದಾವೆ ಅಂತ ನೋಡೋದಾದ್ರೆ, ಟೋಟಲ್ ಆಗಿ ಅಗ್ನಿಶಾಮಕ ಯಂತ್ರ ಚಾಲಕ ಅಂದ್ರೆ ಅದು ಏನೋ ಡ್ರೈವಿಂಗ್ ಮಾಡ್ತಾರೆ, ಸೊ ಅಂತವ್ರಿಗೆ 294 ಪೋಸ್ಟ್ಗೆ ಹೈರಿಂಗ್ ಅನ್ನ ಮಾಡ್ಕೊಂತವ್ರೆ. ಹಾಗೆ ಚಾಲಕ ತಂತ್ರಜ್ಞ ಪೋಸ್ಟ್ಗೆ 32 ಪೋಸ್ಟ್ ಇದೆ. ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗೆ 1502 ಪೋಸ್ಟ್ ಇದೆ. ಟೋಟಲ್ ಆಗಿ 1828 ಪೋಸ್ಟ್ಗೆ ಈ ಒಂದು ಅಗ್ನಿಶಾಮಕ ಇಲಾಖೆಯಲ್ಲಿ ಹೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ನಿಮ್ದು SSLC, PUC, ರಾಸಾಯನಿಕ ಶಾಸ್ತ್ರದಲ್ಲಿ ವಿಜ್ಞಾನ ಪದವಿ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ಗೆ ನೀವು ಜಾಯಿನ್ ಆಗ್ಬೋದಾಗಿದೆ. ಹಾಗೆ ವಯೋಮಿತಿ ಬಗ್ಗೆ ನೋಡಿದ್ರೆ 18 ವರ್ಷದಿಂದ 35 ವರ್ಷದ ಒಳಗಿನವರಾಗಿದ್ರೆ ಸಾಕು, ಈ ಕೆಲಸನ ಮಾಡಬಹುದು. ಹಾಗೆ OBC 2A, 2B, 3A, 3B ಅವ್ರಿಗೆ 3 ವರ್ಷದವರೆಗೂ ವಯೋಮಿತಿ ಸಡಿಲಿಕೆ ಇದೆ. ಹಾಗೆ SC, ST ಅವರಿಗೆ 5 ವರ್ಷದ ಒಂದು ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ PWD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅರ್ಜಿ ಫೀಸ್ ಬಗ್ಗೆ ನೋಡಿದ್ರೆ, ಸಾಮಾನ್ಯ ವರ್ಗದವರಿಗೆ ಹಾಗೆ 2A, 2B, 3A, 3B ಅವರಿಗೆ 250 ರೂಪಾಯಿಯನ್ನ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ. ಹಾಗೆ SC, ST ಅವರಿಗೆ 100 ರೂಪಾಯಿ ಮಾತ್ರನೇ ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥದ್ದು. ಇನ್ನು ಆಯ್ಕೆಯ ಪ್ರಕ್ರಿಯೆ ನೋಡೋದಾದ್ರೆ, ನಿಮ್ದು ಲಿಖಿತ ಪರೀಕ್ಷೆ ಇರುತ್ತದೆ, ಹಾಗೆ ಇಂಟರ್ವ್ಯೂ ಕೂಡ ಇರುತ್ತದೆ. ಎರಡು ಮೂಲಕ ನಿಮ್ಗೆ ಅಪ್ಲಿಕೇಶನ್ ಅನ್ನ ಹಾಕಿ ನಂತರ ಎಕ್ಸಾಮ್ ಬರೆದು ಆದ ನಂತರ ನೀವು ಇಂಟರ್ವ್ಯೂನ ಕೊಡ್ಬೇಕಾಗಿರ್ತದೆ. ಅದಾದ ನಂತರ ನೀವು ಸೆಲೆಕ್ಟ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದರಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫಸ್ಟ್ ನೀವು ಓದ್ಕೋಬೇಕಾಗಿರ್ತದೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕೋದು ತುಂಬಾ ಸೂಕ್ತ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಇದರಲ್ಲಿ ಹಲವಾರು ರೀತಿಯ ಒಂದು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ಹೇಳ್ತೇನೆ. ನೆಕ್ಸ್ಟ್, ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅತಿ ಶೀಘ್ರದಲ್ಲಿ ನವೀಕರಿಸಲಾಗಿದೆ. ಅಂದ್ರೆ ಇನ್ನು ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಅನ್ನ ಬಿಟ್ಟಿಲ್ಲ. ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ.